ಈ ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರಿಗೂ ಈ ಕಿಚನಿಂದ ನಮಸ್ತೆ. ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ, ಬಹಳ ಮುಖ್ಯವಾದಂತ ಕಾರಣ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಒಬ್ಬ ಆಫೀಸರ್, ಅವರ ಹೆಸರು ಕಿಶೋರ್, ಅವರ ಧರ್ಮಪತ್ನಿ ನಾಗಶ್ರೀ ಅವರು, ಇವರಿಗೆ ಒಂದು ಪುಟ್ಟ ಮಗು, 1 ವರ್ಷ 10 ತಿಂಗಳು, ಹೆಸರು ಕೀರ್ತನ ಅಂತ. ಬಹಳ ಸುಂದರವಾದಂತ ಒಂದು ಮುಗ್ಧ ಮಗು. ಈ ಮಗುಗೆ ಒಂದು ರೇರ್ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ. ಇಟ್ಸ್ ಕಾಲ್ಡ್ SMA, ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ. ಬಹಳ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಇದು. ಇದಕ್ಕೆ ಒಂದು ಔಷಧಿ ಇದೆ, ಇದಕ್ಕೆ ಒಂದು ಗುಣ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಆದ್ರೆ ಆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಬೇಕಾದಂತ ಒಂದು ಮೊತ್ತ, ಆ ಫಿಗರ್ ಕೇಳಿದ್ರೆ ಒಂದು ಆಕ್ಚುಲಿ ಮೈ ಜುಮ್ ಅನ್ಬೇಕು. ಈ ಟ್ರೀಟ್ಮೆಂಟ್ಗೆ ಬೇಕಾಗಿರೋದು 16 ಕೋಟಿ, 16 crores. ಬಟ್ ಅವರು ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವರ ಆಸ್ತಿಯನ್ನ ಕೂಡ ಮಾರಿ ಎಲ್ಲ ಮಾಡಿ ಈ ಮಗುನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ, ಸಾಕಷ್ಟು ಜನ ಇದಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ನನ್ನ ಕೈಲಾಗಿದ್ದು ಕೂಡ ನಾನು ಏನು ಮಾಡಬಲ್ಲೆ ನಾನು ಮಾಡಿದ್ದೀನಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇ, ಒಂದೇ ಒಂದು ರಿಕ್ವೆಸ್ಟ್. ಇಲ್ಲಿ QR ಕೋಡ್ ಇದೆ. ಈ QR ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡಕ್ಕಾಗುತ್ತೋ ಖಂಡಿತ ಮಾಡಿ. ಆ ಮಗು ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ. ಇದೆಲ್ಲದರ ನಡುವೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಅಪರೂಪದ ಕಾಯಿಲೆಯನ್ನ ಹೊಂದಿರುವಂತ ಒಂದು ಮಗು ಇದೆ ಅಧ್ಯಕ್ಷರೇ. ಮೈಸೂರಿನ ಒಂದು ಹೆಣ್ಣು ಮಗಳು, ಅವಳಿಗೆ ಸ್ಪೈನಲ್ ಕಾರ್ಡಿನ ಏನೋ ಒಂದು ಅಪರೂಪದ ಕಾಯಿಲೆ, ಅಪರೂಪದ ಕಾಯಿಲೆ. ಅದು ಇಡೀ ದೇಶದಲ್ಲಿ 7 ಜನಕ್ಕೆ ಮಾತ್ರ ಇದೆಯಂತೆ ಅಧ್ಯಕ್ಷರೇ. ಆ ಹೆಣ್ಣು ಮಗಳಿಗೆ ಚಿಕಿತ್ಸೆಗೆ 16 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅಂತೇಳಿ ಆಸ್ಪತ್ರೆಯ ಡಾಕ್ಟರ್ಗಳು ಬರ್ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ರೀತಿಯ ಅಪರೂಪದ ಕಾಯಿಲೆಗಳಿಗೆ ಸರ್ಕಾರ ಏನಾದ್ರೂ ಒಂದು ಫಂಡಿಂಗ್ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಎಲ್ಲಾ ಹಂತದಲ್ಲೂ ಆ ಮಗುವಿನ ತಂದೆ ತಾಯಿ ಓಡಾಡ್ತಿದ್ದಾರೆ ಅಧ್ಯಕ್ಷರೇ. ಈಗಿನವರೆಗೆ ಯಾವುದೇ ಸರ್ಕಾರದ ನೆರವು ಸಿಕ್ಕಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸನ್ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ದು ಈ ಕಾಯಿಲೆಗೆ 50 ಲಕ್ಷ ರೂಪಾಯಿ ಮಾತ್ರ ಕೊಡಬಹುದು ಅಂತ. ಆದ್ರೆ ಈ ಕಾಯಿಲೆಯ ಪ್ರಮಾಣ 16 ಕೋಟಿ ರೂಪಾಯಿ ಬೇಕು ಅಂತ ಅಂದಾಜು ಮಾಡಿದ್ದಾರೆ ಅಧ್ಯಕ್ಷರೇ. ಈ ತರದ ಏನು ವಿಶೇಷ ಕಾಯಿಲೆಗೆ ಅನುದಾನವನ್ನ ಈ ಪೂರಕ ಬಡ್ಜೆಟ್ ಅಲ್ಲಿ ಮೀಸಲಿಟ್ಟಾಗ ಮಾತ್ರ ಅನುಕೂಲ ಆಗುತ್ತೆ ಅಧ್ಯಕ್ಷರೇ. ಒಂದು ಸಲಹೆನೂ ಇದೆ, ಏನಂದ್ರೆ ಈ ಸರ್ಕಾರಿ ನೌಕರರಿಗೆ ಏನು ಸಂಬಳ ಕೊಡ್ತಾ ಇದ್ದಾರೆ, ಆ ಸಂಬಳದಲ್ಲೇ ಏನಾದ್ರು ಅಂದ್ರೆ 250-500 ರೂಪಾಯಿನೋ ಒಂದು ತಿಂಗಳಲ್ಲಿ ಹಿಡಿದ್ರೆ ಒಂದು 10 ಕೋಟಿ ರೂಪಾಯಿನೇ ಹಿಡಿಬಹುದು ಅಧ್ಯಕ್ಷರೇ. ಆದ್ರೆ ಏನಾದ್ರು ಒಂದು ಮಾಡಿದ್ರೆ ಆ ಮಗುವಿನ ಪ್ರಾಣ ಉಳಿಯುತ್ತೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷ.